ಅಡುಗೆ ಅನಿಲದ ಬೆಲೆ ತಕ್ಷಣ ಇಳಿಕೆ ಮಾಡಲೇಬೇಕು. ತಿಂಗಳಿಗೆ 3-4 ಬಾರಿ ಗ್ಯಾಸ್ ದರ ಹೆಚ್ಚಳ ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಆಗಲೇಬೇಕು. ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಮಾಡದ ಕೇಂದ್ರ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಕಚ್ಚಾ ತೈಲದ ಬೆಲೆ ಕಡಿಮೆ ಆದರೂ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಮಾಡದ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ತಕ್ಷಣದಲ್ಲಿ ಹೆಚ್ಚುತ್ತಿರುವ ಬೆಲೆ ಏರಿಕೆ ಕಡಿಮೆ ಆಗಲೇಬೇಕು. ರಸಗೊಬ್ಬರದ ಬೆಲೆ ಕಡಿಮೆ ಆಗಲೇಬೇಕು. ಅನಾವಶ್ಯಕವಾಗಿ ಬೆಲೆ ಏರಿಕೆ ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ತಕ್ಷಣದಲ್ಲಿ ಬೆಲೆ ಏರಿಕೆ ಕಡಿಮೆ ಆಗಲೇಬೇಕು. ಅಡುಗೆ ಅನಿಲದ ದರ ಇಳಿಕೆ ಆಗಲೇಬೇಕು. ಬೆಲೆ ಏರಿಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ಖಂಡಿಸಿ ಇವತ್ತು ಪ್ರತಿ ಗ್ರಾಮ ಘಟಕದಲ್ಲೂ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾವ ರೀತಿ ಕೇಂದ್ರ ಸರ್ಕಾರ ನಿರಂತರವಾಗಿ ತಿಂಗಳಿಗೆ 2-3 ಬಾರಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರವನ್ನು ಹೆಚ್ಚಳ ಮಾಡುತ್ತೋ ಅದೇ ರೀತಿ ನಾವು ಪ್ರತಿ ಹಳ್ಳಿಗೂ ಕೂಡ ನಾವು ಈ ಹೋರಾಟದ ಕಿಚ್ಚನ್ನು ಹಚ್ಚುತ್ತೇವೆ. ಬೆಲೆ ಏರಿಕೆಯನ್ನ ಕಡಿಮೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ಜನಸಮೂಹವನ್ನ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕುವಂತ ಸಂದರ್ಭವನ್ನ ನೀವು ತಂದ್ಕೋಬೇಡಿ ನರೇಂದ್ರ ಮೋದಿ ಅವರೇ. ತಕ್ಷಣದಲ್ಲಿ ಇವತ್ತು ಜನಸಾಮಾನ್ಯರು ಒಂದು ಕಡೆ ಕೂಲಿ ಇಲ್ಲದೆ, ಇನ್ನೊಂದು ಕಡೆ ಕೆಲಸ ಇಲ್ಲದೆ, ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಇಲ್ಲದೆ ಇವತ್ತು ಬಳಲ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಪದೇ ಪದೇ ಪೆಟ್ರೋಲ್ ಡೀಸೆಲ್ ದರ, ಗ್ಯಾಸ್ ದರ, ರೈತರ ರಸಗೊಬ್ಬರಕ್ಕಂಥದ್ದನ್ನ ಖಂಡನೀಯ ಅಂತ ಹೇಳ್ತಾ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ನಿಟ್ಟಿನಲ್ಲಿ ನೀವೇನಾದ್ರೂ ಅಡುಗೆ ಅನಿಲದ ದರ, ಅಗತ್ಯ ವಸ್ತುಗಳ ದರವನ್ನ ಇಳಿಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರತಿ ಗ್ರಾಮ ಘಟಕದಲ್ಲಿ ಈ ಹೋರಾಟದ ಕಿಚ್ಚನ್ನು ಹಚ್ತೇವೆ. ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಇವತ್ತು ಒಂದು ಕುಟುಂಬದಲ್ಲಿ 4 ಜನ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬ ದುಡಿತಾರೆ. ಇವತ್ತು ಅವರ ಕೃಷಿಯ ಒಳಗಡೆ ಕೂಲಿ ಇರ್ತಕ್ಕಂಥದ್ದು ಮಹಿಳೆಯರಿಗೆ 200-300 ರೂಪಾಯಿ, ಪುರುಷರಿಗೆ 500 ರೂಪಾಯಿ ಇದೆ. ಇವತ್ತು ಸಿಲಿಂಡರ್ ಬೆಲೆ ಇವತ್ತು 960 ರೂಪಾಯಿಂದ 1000 ರೂಪಾಯಿ ಆಗಿದೆ. ಇವತ್ತು ಒಂದು ಸಿಲಿಂಡರ್ ಕೊಂಡ್ಕೋಬೇಕು ಅಂತ ಹೇಳಿದ್ರೆ ವಾರಾನ್ಗಟ್ಲೆ ಅವರು ಕೂಲಿಯನ್ನ ಕೆಲಸವನ್ನ ಮಾಡಬೇಕಾಗಿದೆ. ಆದ್ರೆ ಬರೀ ಸಿಲಿಂಡರ್ ತಗೊಂಡ್ರೆ ಆಗಲ್ಲ. ಅವರ ದಿನನಿತ್ಯ ವಸ್ತುಗಳನ್ನ ತಗೋಬೇಕು ಅಂದ್ರೆ, ಒಂದು ಮನೆಗೆ ಎಣ್ಣೆ, ಬೇಳೆಕಾಳೆಲ್ಲ ತಗೋಬೇಕು ಅಂತಂದ್ರೆ ಕನಿಷ್ಠ ಕೃಷಿ ಒಳಗಡೆ ಕೆಲಸ ಮಾಡ್ತಕ್ಕಂಥ ಹಳ್ಳಿಗಳಲ್ಲಿ ಕುಟುಂಬಗಳಲ್ಲಿ ಇವತ್ತು ಒಂದು ಕುಟುಂಬವನ್ನ ಸಾಕ್ಬೇಕು ಅಂದ್ರೆ 15,000-20 ಸಾವಿರ ತಿಂಗಳಿಗೆ. ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಸಿಗ್ತಾ ಇಲ್ಲ. ರೈತರಾದ್ರೆ ರೈತರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಆದ್ರೆ ಇವತ್ತು ನಿರಂತರವಾಗಿ ಕೇಂದ್ರ ಮತ್ತು ಬೆಲೆ ಏರಿಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಖಂಡನೀಯವನ್ನ ಮಾಡಿ ಇವತ್ತು ಏನು ಹೊಗೆ ಮುಕ್ತ ದೇಶವನ್ನ ಮಾಡಬೇಕು ಅಂತ ಹೊರಟು ಉಜ್ವಲ ಗ್ಯಾಸ್ ಅನ್ನ ತಂದು ಪ್ರತಿ ಕುಟುಂಬಗಳಿಗೆ ಸಿಲಿಂಡರ್ ಅನ್ನ ಉಚಿತವಾಗಿ ಕೊಟ್ರಿ. ಆದ್ರೆ ಇವತ್ತು ಅದೇ ಹೊಗೆ ಮುಕ್ತ ಭಾರತ ಮಾಡೋ ಬದಲು ಮತ್ತೆ ನೀವು ಸೌದೆ ಒಲೆ ಕಡೆಗೆ ದೂಡ್ತಾ ಇರ್ತಕ್ಕಂಥದ್ದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಇವತ್ತು ಯಾರು ನಿಮ್ಮನ್ನ ಕೇಳಿದ್ರು ಸಿಲಿಂಡರ್ ಕೊಡಿ ಅಂತ ಹೇಳಿ ನರೇಂದ್ರ ಮೋದಿ ಅವರೇ ಇವತ್ತು ಉಚಿತ ಸಿಲಿಂಡರ್ ಅನ್ನ ಕೊಟ್ಟು ಇವತ್ತು ಸಿಲಿಂಡರ್ ಬೆಲೆಯನ್ನ ಗಗನಕ್ಕೇರಿಸ್ತಾ ಇರ್ತಕ್ಕಂಥದ್ದು ನಾವು ಖಂಡಿಸ್ತೇವೆ. ತಕ್ಷಣದಲ್ಲಿ ಸಿಲಿಂಡರ್ ಬೆಲೆಯನ್ನ ಕಡಿಮೆ ಮಾಡಬೇಕು, ಅಗತ್ಯ ವಸ್ತುಗಳ ಬೆಲೆಯನ್ನ ಕಡಿಮೆ ಮಾಡಬೇಕು. ಇಲ್ಲ ಅಂತಂದ್ರೆ ತೀವ್ರತರವಾದಂತ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಒಂದು ಪ್ರತಿಭಟನೆಯಲ್ಲಿ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಅಂತ ನಾನು ಮಾತನಾಡ್ತೀನಿ. ತಗೊಳ್ಳಿ ಅಂತೇಳಿ ಎಲ್ಲ ಜನಕ್ಕೂ ಫ್ರೀ ಕೊಡ್ತೀವಿ ಅಂತೇಳಿ ಜನ ಕ್ಯೂ ನಿಂತ್ಕೊಂಡು ಮಾಡಿದ್ರು. ಆನಂತರದಲ್ಲಿ ವರ್ಷದಿಂದ ವರ್ಷಕ್ಕೆ, ತಿಂಗಳಿಂದ ತಿಂಗಳಿಗೆ, ವರ್ಷಕ್ಕೆ 2 ಬಾರಿ 3 ಬಾರಿ ಗ್ಯಾಸ್ ಹೆಚ್ಚಳವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಈ ಥರ ದುಬಾರಿ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಜನಗಳು ಮೊದಲೇ ಕೂಲಿ ಇಲ್ಲ, ಮೊದಲೇ ಉದ್ಯೋಗಕ್ಕೆ ಕೂಲಿ ಕೊಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಗ್ಯಾಸ್ ಕೊಂಡ್ಕೊಳ್ಳೋದಕ್ಕೂ ಸಮಸ್ಯೆ ಆಗ್ತಾ ಇದೆ. ಇನ್ನು ಜನ ಜೀವನ ಮಾಡೋದಿಲ್ಲಿ ಇದೇ ಥರ ಹೆಚ್ಚಳ ಆದರೆ ಊರಿನಲ್ಲೂ ಸಹ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಗ್ಯಾಸ್ ಬೆಲೆಗೆ ಮೊದಲು ಯಾವ ರೀತಿ ಕೊಡ್ತಿದ್ರು 200-300 ರೂಪಾಯಿನಲ್ಲಿ ಆ ಮಟ್ಟದಲ್ಲಿ ಕೊಡಬೇಕು ಅಂತ ಹೇಳ್ತಾ ಇವತ್ತು ಜನವಾದಿ ಮಹಿಳಾ ಸಂಘಟನೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ದುಬಾರಿ ಬೆಲೆಯನ್ನು ಖಂಡಿಸ್ತೇವೆ. ನಮಗೆ ಮೊದಲಿದ್ದಂಗೆ 250-300 ರೂಪಾಯಿಲಿ ಗ್ಯಾಸ್ ಸಿಗ್ಬೇಕಂತ ಹೇಳ್ತಾ ಈ ಹೋರಾಟದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ.